ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೀರಿಯಲ್ಸ್ ಅಡ್ಡಾ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೀನಾಗೆ ಗೊತ್ತಾಗ್ಬಿಟ್ಟಿರುತ್ತೆ ರೋಹಿಣಿ ಇವಾಗ ಎರಡನೇ ಪಾಪು ಕನ್ಸೀವ್ ಆಗಿದ್ದು ಮೊದಲೇ ಪಾಪು ಅಲ್ಲ ಅಂಥೇಳಿ. ಆಗ ಫುಲ್ ಟೆನ್ಷನಲ್ಲಿ ಏನಪ್ಪ ಇದು, ಇವಳು ಈ ರೀತಿ ನಮ್ಮಿಂದ ಸತ್ಯ ಮುಚ್ಚಿಡ್ತಾಳೆ ಅಂದ್ಕೊಂಡಿರ್ತಾಳೆ. ಇದೋಗಿ ಇತ್ತ ಶ್ರುತಿಗೆ ಹೇಳಿಬಿಟ್ಟಿರ್ತಾಳೆ ಮೀನಾ. ಆಗ ಮೀನಾ ಹೇಳಿರೋ ಸತ್ಯನ ತಗೊಂಡು ಶ್ರುತಿ ರವಿಗೂ ಹೇಳಿರ್ತಾಳೆ. ರವಿ ಮತ್ತೆ ಆ ವಿಚಾರನ ಎಲ್ಲರಿಗೂ ತಿಳಿಸ್ಬಿಟ್ಟಿರ್ತಾನೆ. ಅದರಿಂದ ಶಾಂತಿಗೆ ಈ ವಿಚಾರ ಗೊತ್ತಾಗಿ ತುಂಬ ಶಾಕ್ ಆಗ್ತಿರ್ತಾಳೆ. ಏನಿದು, ಗುಂಗ್ರಿ ನನ್ನಿಂದ ಈ ದೊಡ್ಡ ಸತ್ಯ ಮುಚ್ಚಿಟ್ಟಿದ್ದಾಳ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಇವತ್ತು ಅವಳು ಬಂಡವಾಳ ಬಯಲು ಮಾಡೇ ಮಾಡ್ತೀನಿ ಅಂತೇಳಿ ಮನೆಯವರೆಲ್ಲರನ್ನೂ ಕರೆಸ್ತಾ ಇರ್ತಾಳೆ. ಈ ಬರ್ರಿ ಎಲ್ಲರೂ ಅಂತೇಳಿ. ಆಗ ಶಾಕಾಗಿ ಎಲ್ಲರೂ ಮೀನಾ ಮತ್ತು ಸೂರ್ಯ, ರವಿ, ಶ್ರುತಿ, ರೋಹಿಣಿ, ಮನೋಜ್ ಬರ್ತಾರೆ. ಏನಾಯ್ತಮ್ಮ ಏನಾಯಿತು ಮನೋಜ್ ಕೇಳ್ತಾಯಿದ್ರೆ, ಈ ಗುಂಗ್ರಿ ಬಾರೆ ಇಲ್ಲಿ, ಏನಾಯಿತು ಅಂತ ನೀನು ಹೇಳಬೇಕು ಈಗ. ಅಲ್ಲ, ಎಷ್ಟೇ ಆಟ ಆಡಿದೆ ನೀನು, ನನ್ನ ಮಗನ ಜೀವನಿಗೆ ಬರೋಕ್ಕಿಂತ ಮುಂಚೆಗೆ ಇನ್ನೊಂದು ಮಗುಗೆ ತಾಯಿ ಆಗಿದೆ ನೀನು. ಏನೇ ನೀನು ಇಷ್ಟೆಲ್ಲ ನಮ್ಮಿಂದ ಸತ್ಯ ಮುಚ್ಚಿಡ್ತಿದ್ಯಾ? ಈ ಶಾಂತಿ ಅಂದರೆ ಏನಂತ ಗೊತ್ತಿಲ್ವ ನಿನಗೆ? ಮತ್ತೆ ಸತ್ಯ ಹೇಳ್ತೀಯಾ ಏನಾದರೂ? ನಂದು ಇನ್ನೊಂದು ಆಟ ನನ್ನ ಮುಖ ತೋರಿಸ್ಬೇಕಾ ನಿನಗೆ? ಎಷ್ಟಾದರೂ ಬುದ್ಧಿ ಬರಲ್ಲ. ನನ್ನಿಂದ ಒಂದು ಸತ್ಯನೂ ಮುಚ್ಚಿಡಬೇಡ, ಏನೇ ಇದ್ದರೂ ನಾನು ಮುಂದೆ ಹೇಳು ಅಂತ ಹೇಳಿಲ್ವಾ? ಯಾಕೆ ನೀನು ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟಿದ್ಯಾ ಅಂತೇಳಿ ಶಾಂತಿ ಅಂತಿರ್ತಾಳೆ. ಆ ವಿಚಾರ ತಿಳ್ಕೊಂಡು ಇಲ್ಲಿ ರೋಹಿಣಿ ಫುಲ್ ಶಾಕ್ ಆಗುತ್ತೆ. ಏನಿದು, ಇವರು ಎರಡನೇ ಮಗು ಅಂತಿದ್ದಾರೆ, ನಂಗೆ ಕೃಷಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಹೇಗೆ ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಆಗ ಏನಾಯಿತು ಅತ್ತೆ, ನಾನೇನು ಅಂಥದ್ದೇನು ತಪ್ಪು ಮಾಡಿಲ್ಲ, ಏನಾಯಿತು ಅಂತ ಕೇಳ್ತಿರ್ತಾರೆ. ಏನಾಯಿತು, ನನ್ನ ಹತ್ರನೇ ಆಟ ಆಡ್ತಿದ್ದೆ ನೀನು, ನನಗೆಲ್ಲ ವಿಚಾರ ಗೊತ್ತಾಯಿತು ಕಣೆ, ಡಾಕ್ಟರು ಏನು ಹೇಳಿದ್ದಾರೆ ಏನಿಲ್ಲ ಅಂತ ನನಗೆ ಗೊತ್ತಾಗಿದೆ ಅಂತೇಳಿ ಹೇಳ್ತಾ ಇರ್ತಾರೆ. ಇಲ್ಲಿ ರೋಹಿಣಿ ಫುಲ್ ಟೆನ್ಷನ್ಲಿ, ಏನಪ್ಪ ಡಾಕ್ಟರ್ ನಾನು ಹೋಗಿರೋ ವಿಚಾರ ಇವ್ರು ಹೆಂಗೆ ಗೊತ್ತಾಯಿತು ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಹೇಳೆ ಗುಂಗ್ರೆ, ಯಾಕೆ ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ಯಾ? ಏನಿದು ಆ್ಯಕ್ಟಿಂಗ್ ಮಾಡ್ತಿರೋದು? ಸತ್ಯ ಬಾಯಿ ಬಿಟ್ಟರೆ ಸರಿ ಈಗ ಅಂತೇಳಿ ಬೈತಾ ಇರ್ತಾರೆ. ಇಲ್ಲಿ ಸೂರ್ಯ ಮತ್ತು ಶ್ರುತಿ, ರವಿಗೆ ಎಲ್ಲರಿಗೂ ಸತ್ಯ ಗೊತ್ತಿರುತ್ತೆ. ಆಗ ಕೇಳೋ ಅಂತೇಳಿ ಅಂತ ಇರ್ತಾನೆ. ಏನೋ ಕೇಳೋದು? ಅಲ್ಲ ಕಣೆ, ಇವರು ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಅಲ್ಲ, ಅವಳಿಗೆಲ್ಲ ಪಾಪ ಮುಜುಗರ ಆಗಲ್ವಾ? ಹೋಗಿ ಆಮೇಲೆ ಮಾತಾಡಿದ್ರೆ ಆಯಿತು, ಈಗ ಎಲ್ಲರ ಮುಂದೆ ಮಾತಾಡೋದು ಸರಿಯಲ್ಲ ಕಣೆ ಅಂತೇಳಿ ರಂಗನಾಥ್ ಹೇಳ್ತಿರ್ತಾರೆ. ರೀ, ನೀವು ಸುಮ್ಮನೆ ಇದ್ದರೆ ಸರಿ, ಈಗ ಎಲ್ಲರ ಮುಂದೆ ಇತ್ಯರ್ಥ ಆಗಲೇಬೇಕು. ನಮ್ಮ ಮನೋಜ್ಗೆ ಮೋಸ ಮಾಡೋಕೆ ಹೊರಟಿದ್ದಾಳೆ ಇವಳು. ಹೇಳೆ ಸತ್ಯ, ಏನೇ ನೀನು? ಎರಡನೇ ಮಗು ಕನ್ಸೀವ್ ಅಂತೆ, ಫಸ್ಟ್ನೇ ಮಗು ಎಲ್ಲಿಗೆ ಹೋಯ್ತು, ಎಲ್ಲಿದೆಯಾ ಇಲ್ವಾ ಅಂತೇಳಿ ಬೈತಾ ಇರ್ತಾಳೆ. ಅಯ್ಯೋ ಅತ್ತೆ, ಏನು ನೀವು ಈ ರೀತಿ ಅಂತ ಇದ್ದಾರಾ ಅಂತೇಳಿ ಅಂತ ಇರ್ತಾಳೆ ರೋಹಿಣಿ. ಮತ್ತಿನೇನೆ ಸತ್ಯ ಹೇಳಿದ್ರೆ ಸರಿ ಈಗ ಅಂತೇಳಿ ಅನ್ಬೇಕಾದ್ರೆ, ಏನಪ್ಪ ಮಾಡೋದು ಈಗ, ಈ ಕೃಷಿ ಬಗ್ಗೆ ಗೊತ್ತಾಯಿಲ್ಲ, ಎರಡನೇ ಮಗು ಅಂತ ಮಾತ್ರ ಹೇಳ್ತಿದ್ದಾರೆ, ಏನಾದರೂ ಆ್ಯಕ್ಟಿಂಗ್ ಮಾಡಲೇಬೇಕು ಅಂತೇಳಿ ಅತ್ತೆ ಅಂತೇಳಿ ಕಣ್ಣೀರಾಗ್ತಾ ಇರ್ತಾಳೆ. ಯಾಕೆ ಏನಾಯ್ತೆ ಅಂತೇಳಿ ಶಾಂತಿ ಕೇಳ್ತಿರ್ತಾಳೆ. ಅದು ಅತ್ತೆ, ನನಗೆ ಮುಂಚೆ ಕನ್ಸೀವ್ ಆಗಿದ್ದೆ, ಆದರೆ ಆ ಟೈಮು ಸರಿಗಿರಲಿಲ್ಲ. ಕನ್ಸೀವ್ ಆಗೋ ಟೈಮ್ನಲ್ಲಿ ಅಪ್ಪ ಜೈಲಿಗೆ ಹೋಗ್ಬಿಟ್ರು. ಅದರಿಂದಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬ ಸುಸ್ತಾಗಿ ರಾತ್ರಿಯೆಲ್ಲ ನಿದ್ದೆ ಮಾಡಿದೆ, ಟೆನ್ಷನಲ್ಲಿ ಅಬೋಷನ್ ಆಗೋಯ್ತು ಅತ್ತೆ. ಈ ವಿಚಾರ ಎಲ್ಲರಿಗೂ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ನಿಮ್ಗೆ ಯಾಕೆ ಆ ನೋವಿನ ವಿಚಾರ ಹೇಳಿ ಬೇಜಾರು ಮಾಡಬೇಕು ಅಂತೇಳಿ ಯಾರಿಗೂ ಹೇಳಿಲ್ಲ ಅತ್ತೆ ಅಂತೇಳಿ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಶಾಂತಿ, ಏನು ಆ ಟೈಮಲ್ಲಿ ಆಗಿದ್ದ ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಹೌದು ಅತ್ತೆ, ಆಗ ಎಲ್ಲರಿಗೂ ಹೇಳಮ್ಮ ಅಂತ ಖುಷಿಯಿಂದನೇ ಇದ್ದೆ, ಆದರೆ ಅಪ್ಪ ಈ ರೀತಿ ಆಗಿದ್ದು ನೋಡಿ ಬೇಜಾರಲ್ಲಿ ಅದು ಕೂಡ ಅಬೋಷನ್ ಆಗೋಯ್ತು. ನಿಮ್ಗೆ ಯಾಕೆ ಹೇಳಬೇಕು ಬಿಡು ಅಂತ ಸುಮ್ಮನೆ ಆಗಿಬಿಟ್ಟೆ ಅಂತೇಳಿ ಹೇಳ್ತಾ ಇರ್ತಾಳೆ ರೋಹಿಣಿ. ಅಯ್ಯೋ ಅಮ್ಮ, ಯಾಕೆ ನೀನು ಈ ರೀತಿ ಮುಚ್ಚಿಟ್ಟೆ? ನಮ್ಮೆಲ್ಲರಿಗೂ ಹೇಳಬೇಕಲ್ಲ. ನೀನು ಈ ರೀತಿ ಸುಳ್ಳು ಮುಚ್ಚಿಟ್ಟಿರೋದ್ರಿಂದಾಗಿ ಸತ್ಯ ಸುಳ್ಳಾಗಿ ಈ ರೀತಿ ನಿನ್ನ ಅಪವಾದ ಹೊರಿಸ್ಬೇಕಾಯ್ತು. ಸಾರಿ ಕಣೆ, ನಿನ್ಗೆ ಇಷ್ಟೆಲ್ಲ ಮಾತಾಡಿಬಿಟ್ಟೆ ನಾನು, ಸತ್ಯ ಗೊತ್ತಿಲ್ಲದೆ ಅಂತೇಳಿ ಶಾಂತಿ ಅಂತ ಇರ್ತಾಳೆ. ಆದರೂ ಅತ್ತೆ, ನಿಮ್ಗೆ ಯಾರು ಈ ವಿಚಾರ ಹೇಳಿದ್ದು? ನಾನು ಯಾರಿಗೂ ಹೇಳೇ ಇದ್ದಿಲ್ಲ ಇದನ್ನು ಅಂತೇಳಿ ಹೇಳ್ತಾ ಇರ್ತಾಳೆ ಇಲ್ಲಿ ರೋಹಿಣಿ. ಆಗ ಎಲ್ಲರೂ ಅವ್ರವ್ರ ಮುಖ ನೋಡ್ಕೊಳ್ತಾ ಇರ್ತಾರೆ. ನನಗೆ ಹೇಳಿದ್ದು ಇದನ್ನು ರವಿ ಕಣೆ ಅಂತೇಳಿ ಹೇಳ್ತಿರ್ತಾಳೆ. ಏನೋ ರವಿನ? ರವಿ ನಿನಗೆ ಯಾರು ಹೇಳಿದ್ರು ಕಣೋ ಅಂತೇಳಿ ಕೇಳಬೇಕಾದ್ರೆ, ನನಗೆ ಶ್ರುತಿ ಹೇಳಿದ್ಲು ಅಂತ ಹೇಳ್ತಿರ್ತಾರೆ. ಶ್ರುತಿ ಬಂದು ನನಗೆ ಮೀನಾನೇ ಹೇಳಿದ್ದು ಅಂತ ಹೇಳ್ತಿರ್ತಾರೆ. ಆಗ ಗೊತ್ತಿತ್ತು ಕಣೆ, ನಿನ್ನೆ ಇದೆಲ್ಲ ಕೆಲಸ, ನೀನು ಒಟ್ಟು ನಮ್ಮ ಮನೆ ತಂದಿಡೋ ಕೆಲಸನೇ ಮಾಡ್ತೀಯ, ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕೋ ಕೆಲಸ ಮಾಡ್ತಿದ್ಯಾ ಅಂತೇಳಿ ಶಾಂತಿ ಬೈತಾ ಇರ್ತಾಳೆ ಇಲ್ಲಿ ಮೀನಾನ. ಆಗ ರಂಗನಾಥ್, ಯಾಕೆ ನೀನು ಆ ಪುಟ್ಟನ ಬೈತಿದ್ಯಾ, ಇದರಲ್ಲಿ ಅವಳದ್ದೇನು ತಪ್ಪಿದೆ ಅಂತೇಳಿ ಕೇಳಬೇಕಾದ್ರೆ, ಮತ್ತೇನ್ರಿ, ಅಲ್ಲ ಇವಳಿಗೆ ಯಾಕೆ ಬೇಕು ಅವಳ ಪರ್ಸ್ನಲ್ ವಿಚಾರ ಅಂತ ಕೇಳ್ತಿರ್ತಾರೆ. ಆದರೆ ಇಲ್ಲ ಅತ್ತೆ, ನಾನೇನು ಬೇಕು ಅಂತ ಹೋಗಿದ್ದಿಲ್ಲ, ನಾನು ಆಸ್ಪತ್ರೆಗೆ ಹೂ ಕೊಡೋಕ್ಕಂತ ಹೋಗಿದ್ದೆ. ಆಗ ರೋಹಿಣಿಯು ಕೂಡ ಅಲ್ಲಿದ್ದರು, ಅದ್ರ ನೋಡಿ ಕೇಳಿದ್ದು ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾರೆ. ಆಗ ಮನೋಜ್, ಏನು ಹೂ ತರೋ ನೆಪದಲ್ಲಿ ರೋಹಿಣಿ ಮೇಲೆ ಒಂದು ಬೇರೆ ಕಣ್ಣಿಟ್ಟಿದೆ ನೀನು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಏನಿಲ್ಲ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವಾ? ನಾನು ಹೆಂಡ್ತಿ ಮೇಲೆ ನಿನ್ಗೆ ಯಾಕ್ರಿ ಕೆಟ್ಟ ದ್ರೋಹ, ಅವ್ರು ಸವಾಸ ಮಾಡಬೇಡ ಅಂತ ಹೇಳಿಲ್ವ ನಿಮಗೆ? ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟೇ ನೋಡ್ಕೊಂಡ್ರೆ ಸರಿ ಈಗ ಅಂತೇಳಿ ಮನೋಜ್ ಹೇಳ್ತಿರ್ತಾರೆ. ರೋಹಿಣಿ ಕೂಡ, ಹೌದು ನಿಮ್ಗೆ ಯಾಕೆ ಈ ವಿಚಾರ ಬೇಕು? ನಿಮ್ಮ ವಿಚಾರಕ್ಕೆ ಏನಾದರೂ ನಾನು ಅಡ್ಡಿ ಬರ್ತಿದ್ದೀನ? ಇದು ನನ್ನ ಪರ್ಸ್ನಲ್ ವಿಚಾರ, ನಾನು ಏನಾದರೂ ಮಾಡ್ಕೊಳ್ತೀನಿ, ನಾನು ಎಲ್ಲಿಗಾದರೂ ಹೋಗ್ತೀನಿ, ಎಲ್ಲಿಗಾದರೂ ಬರ್ತೀನಿ, ಯಾಕೆ ಮೀನು ಅವರೇ ಈ ರೀತಿ ಮಾಡ್ತಾಯಿದ್ದೀರಾ? ನೋಡಿ, ನಿಮ್ಮಿಂದಾಗಿ ನಾನು ಇಷ್ಟೆಲ್ಲ ಬಯಸ್ಕೊಳ್ಬೇಕಾಯ್ತು ಅತ್ತೆಯಿಂದ. ಒಂದು ಮಾತು ಕೂಡ ಅತ್ತೆ ನನಗೂ ಆಡಿದ್ದಲ್ಲ, ಆದರೆ ಇವತ್ತು ಏನೇನೋ ಆಡಿಬಿಟ್ರು.
ನನಗೆ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಅಂತೇಳಿ ಅಂತ ಇರ್ತಾಳೆ. ಆಗ ಅಯ್ಯೋ ನಾನೇನು ಬೇಕು ಅಂತ ಮಾಡಿದ್ದಲ್ಲ, ನಿಮ್ಮಿಂದ ಕನಸಿನಿಂದ ಈ ರೀತಿ ಮಾಡಿದ್ದು ಅಂತೇಳಿ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಹೌದು ಅಮ್ಮ, ಏನೋ ಮನೆಯವರಲ್ಲ, ಈ ವಿಚಾರ ನೀನು ಮುಚ್ಚಿಟ್ಟಿದ್ದು ಕೂಡ ತಪ್ಪಾಗೋಯ್ತು. ಅವರು ಪಾಪ ಯಾಕೋ ಆಸ್ಪತ್ರೆಗೆ ಬಂದಿದ್ದಾರೆ ಅಂತೇಳಿ ನಿಮ್ಮ ಮೇಲೆ ಪ್ರೀತಿಯಿಂದ ತಿಳ್ಕೊಂಡಿದ್ದಾಳೆ ಅಷ್ಟೇ, ಅದರಲ್ಲಿ ಯಾರ್ದು ಏನೂ ತಪ್ಪಿಲ್ಲ, ಸುಮ್ಮನೆ ಹೋಗಿ ಇಲ್ಲಿಂದ ಅಂತೇಳಿ ರಂಗನಾಥ್ ಅವರು ಎಲ್ಲರನ್ನ ಕಳಿಸ್ಬಿಡ್ತಾರೆ. ಇನ್ನು ಬಾರೆ ಮೀನಾ, ನೀನು ಬೇಜಾರು ನೋಡ್ಕೊಡ, ನಿಮ್ಮ ಅತ್ತೆ ಬಗ್ಗೆ ನಿನಗೆ ಗೊತ್ತಿಲ್ವಾ, ಏನು ಸಿಕ್ಕರೆ ಸಾಕು ನಿನ್ನ ಮೇಲೆ ಹಾಕೋಕ್ಕೆ ರೆಡಿಯಾಗಿರ್ತಾರೆ. ಇವತ್ತು ಈ ವಿಚಾರ ಸಿಕ್ತು ಅಷ್ಟೇ, ಅದರಿಂದಾಗಿ ನಿನ್ನ ತಲೆ ಮೇಲೆ ಎಳೆದು ನಿನ್ನ ಕಣ್ಣೀರು ಹಾಕೋ ಕೆಲಸನೇ ಮಾಡ್ತಾರೆ. ಯಾಕೆ ಬೇಜಾರು ಪಟ್ಕೊತಿದ್ಯಾ, ಹೋಗಲಿ ಬಿಡು, ಇದು ನಂದು ತಪ್ಪಿದೆ. ನಾನು ಹೋಗಿ ಆ ರವಿಗೆ ಹೇಳ್ಬಾರ್ದಾಗಿತ್ತು, ಯಾರ ಮುಂದೆನೂ ಅಪ್ಪಗೂ ಹೇಳ್ಬಾರ್ದಾಯಿತು ಅಂತ ಹೇಳ್ತಿರ್ತಾರೆ. ಅಲ್ಲ ರೀ, ಏನ್ರಿ ಇದು, ನಾನು ಶ್ರುತಿ ಒತ್ತಾಯ ಮಾಡೋದಕ್ಕೆ ಹೇಳಿದ್ರೆ ಈಗೆಲ್ಲ ನನ್ನ ಬುಡಕ್ಕೆ ಬಂತು. ಆದರೂ ನನಗೆ ಇಲ್ಲಿ ರೋಹಿಣಿ ಮೇಲೆ ತುಂಬಾ ಡೌಟು. ಅವ್ರು ಯಾವಾಗಲೂ ಒಂಥರನೇ ಆಡ್ತಾ ಇರ್ತಾರೆ. ಅವ್ರ ಮುಂಚೆಗೆ ಫಾಸ್ಟ್ ಏನೋ ವಿಚಾರ ಇದೆ, ನಮ್ಮಿಂದ ಅವರು ಯಾವುದೋ ದೊಡ್ಡ ಸತ್ಯನ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಾ ಇದೆ ರೀ ಅಂತೇಳಿ ಹೇಳ್ತಾ ಇರ್ತಾಳೆ ಮೀನಾ. ಆಗ ಸೂರ್ಯ ಏನು ಹೇಳ್ತಿದ್ಯಾ, ನಿನಗೆ ಯಾವ ರೀತಿ ಅನ್ನಿಸ್ತಾ ಇದೆಯಾ, ಈ ಪೆಕ್ರ ಕೂಡ ಒಂದಲ್ಲ ಒಂದು ಡ್ರಾಮಾ ಮಾಡ್ತಾನೆ ಇರ್ತಾನೆ, ಇವಳು ಪೌಡ್ರಮ್ಮ ಕೂಡ ಇಬ್ಬರು ಸೇರಿಕೊಂಡು ಏನೋ ಡ್ರಾಮಾನೇ ಮಾಡ್ತಿದ್ದಾರೆ. ಆದರೆ ಏನು ಮಾಡ್ತೀಯ, ನನಗೇನು ತಿಳ್ಕೊಳ್ಳೋಕ್ಕೆ ಆಗೋಕ್ಕಲ್ಲ. ನಾವೇನೋ ಒಂದು ತಿಳ್ಕೊಳಕ್ಕೆ ಹೋದರೆ ಮತ್ತೆ ಇಲ್ಲಿ ಈ ಸಕ್ಕರೆ ನಮ್ಮನ್ನೇ ಬಂದು ಬೈತಾಳೆ. ಯಾಕೆ ತಾನೇ ನಿನಗೆ ಬೇಕು, ಸುಮ್ಮನೆ ಹೋಗು, ನಿನ್ನ ಕೆಲಸ ನೀನು ಮಾಡ್ಕೊ, ನಿನ್ನ ಕೋಪ ಈಗ ಕಡಿಮೆ ಆಗಬೇಕಲ್ಲ, ನಾವು ಹೊರಗಡೆ ಹೋಗೋಣ, ಬೀಗ ರೆಡಿಯಾಗಿ ಹೋಗು ನೀನು ಅಂತೇಳಿ ಅಂತ ಇರ್ತಾನೆ ಸೂರ್ಯ. ಆಗ ಸರಿ ರೀ ಅಂತೇಳಿ ಅಲ್ಲಿಂದ ಮೀನಾ ಹೋಗ್ತಾ ಇರ್ತಾಳೆ. ಇಲ್ಲಿ ನೀರು ತೊಗೊಳಕ್ಕೆ ಬಂದು ರೋಹಿಣಿ ಇವರೆಲ್ಲ ಮಾತಾಡ್ತಾ ಕೇಳಿಸ್ಕೊತಿರ್ತಾಳೆ. ಏನಪ್ಪ ಇವಳು ಮೀನಾ ಇನ್ನೂ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಮತ್ತು ಇವರಿಬ್ಬರು ಸೇರಿ ನನ್ನ ಬಂಡವಾಳ ಆದಷ್ಟು ಬೇಗ ಬಯಲು ಮಾಡೇ ಮಾಡ್ತಾರೆ. ಇದು ಮಾತ್ರ ಆಗಬಾರ್ದು, ಹೇಗಾದರೂ ಮಾಡಿ ನಾನು ಇವ್ರನ್ನ ಇಲ್ಲ ನಾವೇ ಮನೆಯಿಂದ ಆಚೆ ಹೋಗಲೇಬೇಕು ಅಂತೇಳಿ ಶಾಂತಿ ಹತ್ರ ಬರ್ತಾ ಇರ್ತಾಳೆ ರೋಹಿಣಿ. ಆಗ ಏನಾಯ್ತಮ್ಮ ಇಲ್ಲಿ ಬಂದೆ, ಸಾರಿ ಅಮ್ಮ, ನಿನ್ನ ಬೈಬಾರ್ದಾಯಿತ್ತು ಅಷ್ಟು ಜನದ ಮುಂದೆ, ನಿಂದೇನೂ ತಪ್ಪಿಲ್ಲ ಅಂತ ಗೊತ್ತು, ಆದರೆ ಏನು ಮಾಡ್ತೀಯಾ, ಆ ಟೈಮಲ್ಲಿ ಆ ರೀತಿ ಮಾತು ಬಂದುಬಿಡ್ತು ಅಂತೇಳಿ ಹೇಳ್ತಾ ಇರ್ತಾಳೆ. ಅದು ಅತ್ತೆ, ಅದೆಲ್ಲ ನೋಡಿದ್ರೆ ತಾನೇ ಇವತ್ತು ನನ್ನ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಿದ್ಲು ಆ ಮೀನಾ ಮತ್ತು ಸೂರ್ಯ ಅವರು. ಏನೋ ಒಂದು ನನ್ನ ಗಂಡಗೆ ನನಗೆ ಬೈತಾನೆ ಇರ್ತಾರೆ, ನನಗೂ ಸಾಕಾಗಿದೆ, ನನಗೂ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ಈ ರೀತಿ ನಂಗೆ ಒಂಚೂರು ಫ್ರೀಡಮೇ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿ ಮನೇಲಿ ಇರೋಕ್ಕೆ ಉಸಿರು ಕಟ್ದಂಗೆ ಆಗ್ತಾಯಿದೆ ಅತ್ತೆ, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ನಾನು ಮನೋಜ್ ಬೇರೆ ಮನೆ ಮಾಡಿಕೊಂಡು ಅಲ್ಲೇ ಇರ್ತೀವಿ ಆರಾಮಾಗಿ, ನನಗೆ ಸಾಕಾಗಿದೆ ಈ ಜೀವನ ಅಂತೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಶಾಂತಿ ಟೆನ್ಷನಲ್ಲಿ ಏನಮ್ಮ ಹೇಳ್ತಿದ್ಯಾ, ಅಲ್ಲ ನೀವು ಮನೆ ಬಿಟ್ಟು ಹೋಗೋದಂದರೆ ಏನು ಅರ್ಥ, ಈ ಮನೆ ನಿಮ್ಮದು ಅಮ್ಮ, ನೀವು ಶ್ರುತಿ ಎಲ್ಲರೂ ಇಲ್ಲೇ ಇರಬೇಕು, ಆ ಮೀನಾ ಸೂರ್ಯ ಮಾತ್ರ ಮನೆಯಿಂದ ಆಚೆ ಹಾಕ್ತಾರೆ, ಅವರೇ ಹೋಗಬೇಕು, ಅವ್ರನ್ನ ನಾನು ಹಾಕೇ ಹಾಕ್ತೀನಿ, ಇನ್ನು ಸ್ವಲ್ಪ ದಿನ ಟೈಮ್ ಕೊಡಮ್ಮ, ಆದಷ್ಟು ಬೇಗ ಅವ್ರಿಗೊಂದು ಗತಿ ಕಾಣಿಸ್ತೀನಿ, ಮನೆಯಿಂದ ಆಚೆ ಹಾಕ್ತೀನಿ, ಈ ಮನೆಯಲ್ಲಿ ನೀವೇ ರಾಜ ರಾಣಿ ಥರ ಇರಬೇಕು, ಯಾವುದೇ ಕಾರಣಕ್ಕೂ ಇನ್ನೊಂದು ಸರ್ತಿ ಮನೆಯಿಂದ ಆಚೆ ಹೋಗೋ ಕೆಲಸ ಮಾತ್ರ ಹೇಳ್ಬೇಡಮ್ಮ ಬಾಯಿಲಿ ಅಂತೇಳಿ ಹೇಳ್ತಾ ಇರ್ತಾಳೆ ಶಾಂತಿ. ಮತ್ತೇನತ್ತೆ, ಇವತ್ತು ನೋಡಿದ್ರೆ ತಾನೇ ನನ್ನ ವಿಚಾರ ತೊಗೊಂಡು ಎಲ್ಲರಿಗೂ ಊರೆಲ್ಲ ಹಬ್ಸಿದ್ದಾರೆ, ಇದರಿಂದಾಗಿ ನನ್ನ ಪ್ರೆಸ್ಟೇಜ್ ಎಲ್ಲ ಕಡಿಮೆ ಆಗಲ್ವಾ, ನನಗೂ ಸಾಕಾಗಿದೆ, ಬೇಡ ಈ ಸೂರ್ಯ ಮತ್ತು ಮೀನ ಸವಾಸ ಅಂತೇಳಿ ಅಂತ ಇರ್ತಾಳೆ. ಅಯ್ಯೋ ಸುಮ್ಮನಿರಮ್ಮ, ಈಗ ತಾನೇ ನಿನ್ನ ಜೀವನದಲ್ಲೆಲ್ಲ ಒಳ್ಳೆಯದೇ ಆಗ್ತಿದೆ, ನಿಮ್ಮಪ್ಪ ಜೈಲಿಂದ ಈಗ ಹೊರಗಡೆ ಬಂದಿದ್ದಾನೆ, ಇನ್ನು ನೀನು ಮತ್ತು ಮನೋಜ್ ಸೇರಿ ಇಬ್ಬರು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀರ, ಇದರಿಂದಾಗಿ ನಮ್ಮ ಮನೆ ಇನ್ನೂ ಉದ್ಧಾರ ಆಗಬೇಕು, ಅವ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ನೋಡ್ತಾ ಇರು, ಆದಷ್ಟು ಬೇಗ ಅವರಿಬ್ಬರಿಗೆ ಗೇಟ್ ಪಾಸ್ ಹೇಗೆ ಕೊಡ್ತೀನಿ ಅಂತೇಳಿ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ, ನೀನೀಗ ಹುಷಾರಾಗಿರಬೇಕು, ನಿನಗೆ ಕನ್ಸೀವ್ ಆಗಬೇಕಲ್ಲ, ಮತ್ತು ಈಗ ನಿನಗೆಲ್ಲ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಬೇಕಾಗುತ್ತೆ, ಅಬೋಷನ್ ಆದ ಕಾರಣಕ್ಕೆ ನೀನು ತುಂಬ ವೀಕ್ ಆಗಿರ್ತೀಯ, ಹೋಗಿ ರೆಸ್ಟ್ ಮಾಡು, ಹೋಗಿ ಮಲ್ಕೊ, ನೀನು ಟ್ಯಾಬ್ಲೆಟ್ಸು ಅದು ತೊಗೊಂಡು ಜ್ಯೂಸ್ ಎಲ್ಲ ಕುಡಿದು ಸ್ಟ್ರಾಂಗ್ ಇರಬೇಕು, ನೀನು ಹೋಗಮ್ಮ ರೆಸ್ಟ್ ಮಾಡು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತೇಳಿ ಇಲ್ಲಿ ಸೂರ್ಯ ಮತ್ತು ಮೀನಾ ಬಗ್ಗೆ ಕೆಟ್ಟದಾಗಿ ಮಾತಾಡಿ ರೋಹಿಣಿನ ಸಮಾಧಾನ ಮಾಡಿಕೊಂಡು ಶಾಂತಿ ಕಳಿಸ್ತಾಳೆ. ಇನ್ನು ಸರಿ ಆತೆ ಅಂತೇಳಿ ಅಲ್ಲಿಂದ ರೋಹಿಣಿ ಫುಲ್ ಟೆನ್ಷನಲ್ಲಿ ಏನು ಮಾಡಬೇಕಪ್ಪ ಇವರು ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅಂತೇಳಿ ಬೈಕೊಂಡು ಹೋಗ್ತಾ ಇರ್ತಾಳೆ. ನೋಡಬೇಕು ಫ್ರೆಂಡ್ಸ್, ಅಂತೂ ಇಂತೂ ಮೀನಾಗೆ ಮತ್ತು ಸೂರ್ಯಗೆ ಇಲ್ಲಿ ರೋಹಿಣಿ ಮೇಲೆ ಟೆನ್ಷನ್ ಬಂದಿದೆ. ರೋಹಿಣಿಗೆ ಆಲ್ರೆಡಿ ಸಣ್ಣದಾಗಿ ಜಲಕ್ ಕೊಟ್ಟಿದ್ದಾಳೆ ಶಾಂತಿ, ಮಗು ಏನಾದರೂ ನಿಜವಾಗ್ಲೂ ಕ್ರಿಶ್ ಇದ್ದಾನೆ, ಮೊದಲೇ ಮದುವೆ ಆಗಿತ್ತು, ಅದು ಗಂಡನೂ ಇದ್ದಾನೆ, ಇದು ಎರಡನೇ ಮದುವೆ ಮನೋಜ್ ಅಂತ ಗೊತ್ತಾದರೆ ಶಾಂತಿ ರೋಹಿಣಿನ ಸುಮ್ಮನೆ ಬಿಡೋದಂತೂ ಇಲ್ಲ, ಮನೆಯಿಂದ ಆಚೆ ಹಾಕೋದಂತ ಗ್ಯಾರಂಟಿ. ನೋಡಬೇಕು ಆದಷ್ಟು ಬೇಗ ಶಾಂತಿಗೆ ಸತ್ಯ ಅರಿವು ಯಾವಾಗ ಆಗುತ್ತೆ ಅಂತ ನೋಡೋಣ. ಇನ್ನು ರೋಹಿಣಿ ಸುಳ್ಳನ್ನು ಎಷ್ಟು ದಿನ ಅಂತ ಮ್ಯಾನೇಜ್ ಮಾಡ್ತಾಳೆ ಅಂತ ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.